ಅಹೋ ರಾಜೇಂದ್ರ, ಪ್ರಧಾನಿಯೇ, ಅಗ್ನಿ ಕಾಪುರಮಂ ತೆಗ್ಗಿಸಿವೆ, ಯಮನ ಗುಂಡಿಗೆ ಕಂಡಮಂ ತೋಡಿ ಇಂಡು ಭೂತಗಳಿಗೆ ಉಣಬಡಿಸಿ ದಂಡಧರ್ನ ಗದರ್ದಂಡಮಂ ಕಸಿದುಕೊಂಡು ಬರುವೆ. ಅಹೋ ತಾರಕಾಸುರ ಭೂಪತಿ, ಕಂಠಿರುವನೇ ಬ್ರಹ್ಮ ನಮ್ಮುವನಂ ತಡೆದು ಕಂಠ ವಿದ್ಯಮಂ ತರುವೆ. ಮಿಕ್ಕುಳಿದ ದೇವತ ನಿಕಾರವು ಉಕ್ಕೇರಿ ಬಂದರೆ ಪರ್ವತದಿಂದ ಭೂಮಂಡಲಕ್ಕೆ ದೊಬ್ಬಿ ಈಶನ ತುರಿಸಲು ತರುವೆ. ಅಹೋ ರಾಜೇಂದ್ರ, ಪ್ರಧಾನಿಯೇ, ವೈಕುಂಠವಾಸನ ಎಂಬುವ ನಮಗೆ ಏನಾದರೂ ಅಡ್ಡ ಬಂದರೆ ಅವನ ಚಕ್ರವಿದ್ದವನ್ನು ಕಲಿಕ್ಕೆ ಮಕ್ಕ ಮಾರಿ ಅಂತ ತೂರಿ ಬಿಡುವೆನು. ದಾವಕಾರಕ್ಕೆ ಆಜ್ಞೆ ಕೊಡುವೆ ರಾಜ ರವಿಕೋಟಿ ತೇಜ. ಬಳಿಗೆ ದಾಲಕಾಸುರ ಭೂಪತಿ, ಕಂಠೀರು ಒದ್ರದಷ್ಟೇ ಈ ಕಂಚಲೊಂಬಾವು ಬಲೊಂಬಾಗಲೇ ಭೂಮಿಯೆಲ್ಲ ಬಗದು ಆಕಾಶ ಬಲದ ಚಂದ್ರ ಸೂರ್ಯಲಮ ಕಂಗಳಮ ಗೆತ್ತಿ ಪಾತಾಳ ಲೋಕದಲ್ಲಿ ಬಲ ಚಕ್ರವನ್ನಾದ ಮುಗುದ ಬಿಡುವುದಲ್ಲಿ ಪ್ರಧಾನಿಯೇ, ಈ ಭೂಮಿ ಆಕಾಶ ಬಿದ್ದದ ಕೈ ತಾಳಬೇಕು ಮಾಸವಲ್ಸನ್ಗೆ ಆದಿ ದಿಕ್ಪಾಲಕನಲ್ಲೇ ಗೀಟಕ ಬಲ್ಲಲಾದ ನನ್ನ ಕಲ್ಪಬಾದ ಎಲೈ ಕಂಠೀರವ. ನಿಮ್ಮ ವಿಕ್ರಮಾಟೋಪಕ್ಕೆ ನಾನು ಮೆಚ್ಚಿದೆ. ಪ್ರಧಾನಿಗಳೇ, ಜಾಗೃತಿಯಿಂದ ಇಂದ್ರನ ಲೋಕಕ್ಕೆ ಹೋಗಿ ಇಂದ್ರನ ಸೆರೆ ಹಿಡಿದು ಇಂದ್ರನ ಪುರೇಂದ್ರರನ್ನು ತರಬೇಕು. ಕಂಡಿರ ಪ್ರಧಾನಿಗಳೇ, ಹಾಗಲೇ ರಾಜ ರಾಜನೆಲ್ಲ ಇಷ್ಟಲ್ಲೇ ಆಗಲೇ ಆದ ಕಾರಣ ಯಾವ ದೇವೇಂದ್ರ, ಪ್ರಧಾನಿಗಳೇನೋ ಅಹೋ ರಾಜ, ಆದ ಕಾರಣ ನಮ್ಮ ಯಾವತ್ ಕಾರ್ಯಗಳನ್ನು ಸಿದ್ಧಪಡಿಸರಿ. ಕಂಡಿರ ಮಂತ್ರಿಗಳ ಸಮೇತ ಮಂತ್ರಿಗಳೇ, ರಾಜ ಕಪ್ಪಗಲ್ಲ ಪಂಪಯ್ಯನವರು ತಾರಕಸೂರ ಪತ್ರಕ್ಕೆ 5,000 ರೂಪಾಯಿ ಆಯರ್ ಮಾಡಿರ್ತಾರೆ. ಏನು ರೊಕ್ಕ ಬಂದಪ್ಪ ತಾರಕಸೂರ್ಗ? ಕಪ್ಪಗಲ್ಲ ಪಂಪಯ್ಯನವರು ರಾಮಯ್ಯನಾಥ್ನವರಿಗೆ 500 ರೂಪಾಯಿನ ಆಯರ್ ಮಾಡಿರುತ್ತಾರೆ. ಕರುಣಿಸೋ ದೇವಾ ಓ ಮಾಧವ, ಕರುಣಿಸೋ ದೇವಾ ಓ ಮಾಧವ. ಲಕ್ಷ್ಮೀ ರಮಣ ತೋರಣಿ ಕರುಣ, ಲಕ್ಷ್ಮೀ ರಮಣ ತೋರಣಿ ಕರುಣ, ಭಕ್ತರ ಸಲವೋ ಶ್ರೀರಮಣ, ಭಕ್ತರ ಸಲವೋ ಶ್ರೀರಮಣ. ಕರುಣಿಸೋ ದೇವಾ ಓ ಮಾಧವ. ಸಚಿದೇವಿ ಸುರಮುನಿ ರಾಕ್ಷ ಪುಂಡರೆ ಕಾಕ್ಷ ಪರಿತಪಿಸುವರ ಕಾಯೋ ಕಮಲಾಕ್ಷ. ಸುರಮುನಿ ರಾಕ್ಷ ಪುಂಡರೆ ಕಾಕ್ಷ ಪರಿತಪಿಸುವರ ಕಾಯೋ ಕಮಲಾಕ್ಷ. ಹರಿ ನಿನ್ನ ದಯವಿರಲೆ ಕರುಣಾ ಕಟಾಕ್ಷ, ಹರಿ ನಿನ್ನ ದಯವಿರಲೆ ಕರುಣಾ ಕಟಾಕ್ಷ. ಕರುಣಿಸೋ ದೇವಾ ಓ ಮಾಧವ, ಓ ಮಾಧವ.
ಓ ಮಾಧವ. ತಾವು ಉದಾಹರಣೆ ಕೇಳಿದೆ. ಏಲ ಮಾನ್ನವ ದೇವ, ಈ ತಂಡ ಸಭಾಮಂಡಲದೊಳ ಬಂದು ಚಂಡ ಪ್ರಚಂಡ ಮಹಾಪ್ರತಾಪ ಹಾ ಶೌರದ್ ಗಾಂಭೀರ್ಯ ದಾರಿಯನ್ನು ವಿಚಾರ ಮಾಡಪ ಮಾನ್ನವ. ನೀನು ದಾರೋ ಕಿಂಕರ ಸುಖಂಕರ. ಓಹೋ ದೇವ, ನಾವು ದಾರಂದರೆ ಮೂಗಿಯ ಮುತ್ತು ಚಂದ, ಹುತ್ತಿಗೆ ಹಾವು ಚಂದ, ಸತಿಯ ಪತಿಯ ಚಂದ, ಪತಿಯ ಸತಿಯ ಚಂದ, ಮುಂಜಾನೆ ಹುಟ್ಟುವ ಒತ್ತು ಚಂದ, ಒಳೆದೋಡುವ ಎತ್ತು ಚಂದ, ಮನೆಗೆ ಮಕ್ಕಳು ಚಂದ, ಮಕ್ಕಳ ಮಾತು ಚಂದ. ಇಂಥ ಅಂದ ಚಂದ ಮಾತನಾಡಿಸುವ ಸುಂದರ ಕಂದ ಸಾರನ ಕರೀತಾರ ದೇವ, ಹೇಳಬೇಕದ ಮನಾಮಾಂಕಿತವ. ಎಲ ಸಾರಥಿ ದೇವ, ನಾವು ದಾರಂದರೆ ತಾವುದಾರು ದೇವ. ಶ್ರೀಮದ್ ಗಣ ತರಂಗಿಣಿ ಮೃಡಾಣಿ ಉಭಯ ಶಕ್ತಿಯ ಕುಚ ಕುಂಕುಮಾಂಕಿತ ಹ ಶ್ರೀ ಸಾಂಬಮೂರ್ತಿಯ ಮಹದಾಜ್ಞೆಯಿಂದ ಶ್ರೀಮದ್ ವೈಕುಂಠವಾಸಿ ಪಾದ ಪದ್ಮರಾಗದಿಂ ಕಾಂತಿಯೋಳುವ ನಿಮೆಯಿಂದ ನಲಿಯುವ ದೇವ ದೇವ ಶ್ರೀ ರುಕ್ಮಿಣಿದವನ ಸೇವಾ ನಿರಂತರ ದಿಗಂತರ ಯಶೋ ವಿಶಾಲರಾಗಿ ದಿಗ್ಭವತಿ ಶೇಕೆ ಅಮರಾವತಿ ಎಂಬ ಪುಟಭೇದನಕ್ಕೆ ಐರಾವತ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಅಮೃತ ಕುಪ ಪುರುಷೋದ್ಯೋಗಿಗಳ ಜೀವಮಣಿಗಳನ್ನು ಸ್ವಾಧೀನ ಮಾಡಿಕೊಂಡು ತತ್ತೀಶ ಕೋಡಿ ಅನಗ್ನಕ್ತರ ಮಣಿ ಮುಕುಟ ಕ್ರೇಶಾದೀಪ ಏಕೋ ಎಲ್ಲ ಸಾರಥಿ ಭೂಪತಿ ಏಕೋ ಶಚಿದೇವಿಗೆ ಪ್ರಾಣನಾಯಕನಾಗಿ ಒಪ್ಪುವ ದೇವರಾಜ ಇಂದ್ರನೆಂದು ತಿಳಿಯುತ್ತೆ ಸಾರಥಿ. ಅತಿ ಜಾಗೃತಿ. ಸುರುಲೋಕಕ್ಕೆ ಅಧಿಪತಿಯಾದ ದೇವೇಂದ್ರ ಮಹಾರಾಜ ತಾವಾದರೆ ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲ್ಲ ಸಾರಥಿ ದೇವ, ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ನಿನ್ನಿನ ದಿವಸ ತಾರಕ ಸೂರನೆಂಬ ದೈತ್ಯ ಅದಮನು ಬಂದು ಸ್ವರ್ಗಲೋಕಕ್ಕೆ ಮುತ್ತಿಗೆಯನ್ನಿಟ್ಟು ಕಾಮಧೇನು ಕಲ್ಪವೃಕ್ಷ ಮೊದಲಾದವುಗಳನ್ನು ವಶ ಮಾಡಿಕೊಂಡನು. ಎಲ್ಲ ಸಾರಥಿ ದೇವ, ಆದ ಕಾರಣ ಆ ಕೂಳರನ್ನು ಒಕ್ಕಲಿಯುವುದಕ್ಕೆ ಕಾರಣ ಬರುಣವಾಯಿತೆ ಕಂಡೆಯ ಸಾರಥಿ. ತಿಳಿಯಿತೇ ನಾನು ಬಂದ ಸಂಗತಿ. ಒಳ್ಳೆಯದು ಭೂಪತಿ, ಪೀಡಾಲಂಕರು ಜಾಗೃತಿ. ಪಾಂಡುರಂಗ ಪುರೆಯೋ ವಿಠಲ ಪಂಡರ ಪುರವರ ವಿಠಲೇಶ್ವರ ಪಂಡರ ಪುರವರ ವಿಠಲೇಶ್ವರ ನಂಬಿದ ನಿನ್ನ ಪಾದವ ಪೂರ ನಂಬಿದ ನಿನ್ನ ಪಾದವ ಪೂರ ಅಂಬಲ ತೀರಿಸಿ ಕಾಯ ಕೃಪಾಕರ ಅಂಬಲ ತೀರಿಸಿ ಕಾಯ ಕೃಪಾಕರ ಪಂಡರ ಪುರವರ ವಿಠಲೇಶ್ವರ ಅವಲಮ ಅವಲಮ ಜಗದೋದ್ಧಾರ ಮಹಿಮವತಾರ ಜಗದೋದ್ಧಾರ ಮಹಿಮವತಾರ ನೀನೇ ಇವಕ್ಕೆ ಹರೇ
ಸುಂದರ ಪುರವರ ವಿಠಲೇಶ್ವರ 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 ಐಶ್ವರ್ಯ ಮಸ್ತು ಮೇಲೆ ಕೇಳೆ ಪ್ರಾಣಕಾಂತೆ ಐಶ್ವರ್ಯ ಮಸ್ತು ಮೇಲೆ ಕೇಳೆ ಪ್ರಾಣಕಾಂತೆ ಏನ್ ಜೋಡಪ್ಪ ನಿಮ್ಮದ ಆ ಬಾ 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 ಬಾ. ಕಾಂತ ನನ್ನನ್ನು ಕರೆಸಿದ ಕಾರಣವೇನು ಪ್ರಿಯ? ಅದೇನು ಹೇಳು ಸುಂದರಿ ಎನ್ನ ಪ್ರೇಮದ ರಾಣಿ ಬಾಯನ್ನ ಪ್ರೇಮದಾಗಿಣೆ ಎನ್ನ ಪ್ರೇಮದ ರಾಣಿ ಬಾಯನ್ನ ಪ್ರೇಮದಾಗಿಣೆ ನೀ ನುಡಿಸೋವಾಣೆ ಬಾರೆ ಚಿಂತಾಮಣಿ ನೀ ನುಡಿಸೋವಾಣೆ ಬಾರೆ ಚಿಂತಾಮಣಿ ಬಿಡಿ ಚನ್ನ ಮನದ ಯೋಚನೆ ಬಿಡಿ ಚನ್ನ ಮನದ ಯೋಚನೆ ಎನ್ನ ಪ್ರೇಮದ ರಾಣಿ ಜೀವನವೋ ಏನೋ ರಮ್ಯವೋ ಎನ್ನ ಮನಸ್ಸಿಗೆ ಆನಂದವ ಜೀವನವೋ ಏನೋ ರಮ್ಯವೋ ಎನ್ನ ಮನಸ್ಸಿಗೆ ಆನಂದವ ಈ ನಿನ್ನ ವದನವ ಏನೋ ಸುಂದರವ ವದನವ ಏನೋ ಸುಂದರವ ಎನ್ನ ಮನಸ್ಸಿಗೆ ಆನಂದವೋ ಎನ್ನ ಪ್ರೇಮದ ರಾಣಿ ವಾಯನ್ನ ಮೋಹದಾಗಿಣಿ ನೀ ನುಡಿಸೋವಾಣೆ ಬಾರೆ ಚಿಂತಾಮಣಿ ನೀ ನುಡಿಸೋವಾಣೆ ಬಾರೆ ಚಿಂತಾಮಣಿ ಬಿಡಿ ಚನ್ನ ಮನದ ಯೋಚನೆ ಬಿಡಿ ಚನ್ನ ಮನದ ಯೋಚನೆ ಬಾಯನ್ನ ಪ್ರೇಮದ ರಾಣಿ ಓ ಕಾಂತೆ ಕಾಂತ ಯಾತಕ್ಕೆ ಗಾಬರಿಯಾಗುತ್ತೆ ಪ್ರಾಣೇಶ್ವರ ಪ್ರಾಣೇಶ್ವರಿ ಹೇಳುವನೆ ಕೇಳು. ಚೆನ್ನಾಗಿ ಹೇಳೋ ಜೀವನ ಬಾಳಿನ ಜಾಣ ನಾನು ಬಂದ ಬಾಳಿನ ಮಧುಪಾನ ವನ ಬಾಳಿನ ಜಾಣ ನಾನು ಬಂದ ಬಾಳಿನ
ಆಯ್ ವಯಸ್ಸೈತೆ ಕುಣಿತಾಳಪ್ಪ, ನೀನೇ ಹಾಕೊಂಡ್ ಸುಮ್ಮನಿರ. ತಾರಕಸೂರ ಲಿಗಡ್ ಭೀಮಲಿಂಗನವರು ದೇವೇಂದ್ರನ ಪಾತ್ರಕ್ಕೆ 500 ರೂಪಾಯಿನ ಹೈರ್ ಮಾಡಿರುತ್ತಾರೆ. ಹಲೋ 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 ಭೂಪತಿ ಹಾ ಇಂದ್ರಾದಿ ದೇವತೆಗಳ ಒಕ್ಕಲಿಕ್ಕೆ ಈ ಸ್ವರ್ಗಮಂ ಸೂರ್ಯಗೊಂಡರೆ ಆ ಶಂಭು ಈ ದೇವ ಕೈಲಾಸಕ್ಕೆ ದಾಳಿಯನ್ನಿಟ್ಟು ಅಮರಾದಿಗಳ ಮೋರಿಯಂತಿಯುವುದು ಭದ್ರಬಲ ವೀರಭದ್ರಾಧಿಪತ ಮನಾಥನ ಕಟ್ಟಿ ಈ ಸ್ವರ್ಗದ ಭೋಗಮಂ ಸೂರ್ಯಗೊಳ್ಳದಿದ್ದರೆ ಬಾಪ್ರೆ ನಮ್ಮ ನಾಮವೇತಕ್ಕೆ ನೋಡಿ 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 ಸಾರಥಿ ಅತಿ ಜಾಗೃತಿ. ತಾರಕಸೂರನ ಪಾತ್ರಕ್ಕೆ ಒಂದು ಸೇಬಣ್ಣಿನ ಹಾರವನ್ನು ಆಯ್ಕೆ ಮಾಡಿರುತ್ತಾರೆ. ಅದೇ ರೀತಿ ವತ್ತದೃಷ್ಟನ ಪಾತ್ರಕ್ಕೆ ಸೇಬಣ್ಣಿನ ಹಾರವನ್ನು ಆಯ್ಕೆ ಮಾಡಿರುತ್ತಾರೆ. ಅದೇ ರೀತಿ ಕಂಠೀವರನ ಪಾತ್ರಕ್ಕೆ ಸೇಬಣ್ಣಿನ ಹಾರವನ್ನು ಆಯ್ಕೆ ಮಾಡಿರುತ್ತಾರೆ. ಪ್ರಾಣೇಶ್ವರ ಕಾಂತ ಅಘೋರ ಧ್ವನಿಯಿಂದ ಕೂಗುತ್ತಿರುವರು ದಾರು ಪ್ರಿಯ. ನಮ್ಮನ್ನೇನು ಮಾಡುವುದು ಸುಂದರಿ? ಆ
ಧ್ವನಿಯನ್ನು ಕೇಳಿದರೆ ಭಯವಾಗುವುದಲ್ಲವೇ? ಆ ಘೋರ ಧ್ವನಿಯಮ್ಮನ್ನೇನು ಮಾಡುವುದು ಕಾಂತೆ? ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ. ಪ್ರಾಣೇಶ ಪ್ರಾಣಪತಿ, ಹಗೋರ ಧ್ವನಿಯನ್ನು ಕೇಳುತ್ತಿದ್ದರೆ ನನ್ನ ಹೃದಯದೊಳು ಭುಗಿಲ್ಲೆಂದು ಭಯವಾಗುತ್ತಿರುವುದು. ವಲ್ಲಭನೇ, ನಾನು ಇರಲಿಕ್ಕೆ ಬಂಡರು ಏನು ಮಾಡುವರು? ಇದೇನು ಆಶ್ಚರ್ಯವು ಕಾಂತ ಮಹಗುಣವಂತ. ಎಲ್ಲ ಸಾರಥಿ ದೇವ, ಹೇ ಸಚಿ, ಯಾತಕ್ಕೆ ಗಾಬರಿ ಆಗುತ್ತೆ? ಎನ್ನ ವಜ್ರಾಯುಧ ದೆಬ್ಬೆಗೆ ಮೇಘಮಂಡಲದಿಂ ಸಿಡಿಲು ಸಿಂಹಗರ್ಜನೆಗೆ ಅಷ್ಟ ದಿಕ್ಪಾಲಕರು ಕೈಕಾಲುಗಳು ತರತರ ನಡಗಿದವು. ಸುಂದರಿ, ಚಂದ್ರ ಸೂರ್ಯಾದಿ ನವಗ್ರಹಗಳನ್ನು ಮೀಟಾಡಿಸುವುದು. ಹಿಮತ್ ಕೇತಾರ ಪರ್ವತ ಮೆರುವಿನ ಮೇಲ್ಭಾಗಂ ಹಿಡಿದು ಮೀಟಾಡಿಸುವುದು. ದಿಟ್ಟತರರ ರಾಕ್ಷಸರಂ ದಿಟ್ಟಿಸಿ ಸೈನ್ಯ ಕುಲವಂ ತಟ್ಟನೆ ಕುಟ್ಟಿ ಬಿಡುವೆ. ಕಟುಗ್ರಹವಾದ ವಜ್ರಾಯುಧವೋ ಎನ್ನ ಕರದೋಳು ಒಪ್ಪುವುದು. ಈ ರಾಕ್ಷಸರ ಪಾಡೇನು ಕಾಂತೆ? ಬಿಟ್ಟು ಬಿಡು ನಿನ್ನ ಮನದ ಚಿಂತೆ.
ಅದೇನು ಸುಂದರಿ? ವಲ್ಲಭ, ವಲ್ಲಭೆ, ಇಂದಕ್ಕೆ ಕಷ್ಟಪಟ್ಟು ಬಂದು 3 ದಿವಸವಾಗಲಿಲ್ಲ, ಅಷ್ಟರೊಳಗೆ ಈ ಕಷ್ಟವು ಬಂದಿರುವುದು. ನಮ್ಮ ಅವಸ್ಥೆ ದಾರಿಗೆ ಹೇಳೋಣ ಕಾಂತ ಮಹಾಗುಣವಂತ. ಸುಂದರಿ ಹೇಳು. ಚೆನ್ನಾಗಿ ಕೇಳು. ಮಮತೆಯ ಮಡದೆಯಲೆ ತಾಳೇನೆ ಶಾಂತಿ, ಮಮತೆಯ ಮಡದೆಯಲೆ ತಾಳೇನೆ ಶಾಂತಿ, ನಿನ್ನ ಮನಸ್ಸಿನ ಬಿಡು ನಿನ್ನ ಭೀತಿ, ಈ ನಿನ್ನ ಮನಸ್ಸಿನ ಬಿಡು ನಿನ್ನ ಭೀತಿ, ಮಮತೆಯ ಮಡದೆಯಲೆ ತಾಳೇನೆ ಶಾಂತಿ. ಗುರುಮತಿ ಧನುಜರ ಮಾಡುವೆನೋ ಹತಾಹತಿ, ಗುರುಮತಿ ಧನುಜರ ಮಾಡುವೆನೋ ಹತಾಹತಿ, ಮಮತೆಯ ತೋರದೆ ಒದಗಿಸುವೆ ಸದ್ಗತಿ. ಕಾಂತೆ ಹೇಳಿದ್ರು ಚೆನ್ನಾಗಿ ಕೇಳು. ಮಮತೆಯ ತೋರದೆ ಒದಗಿಸುವೆ ಸದ್ಗತಿ, ಮಮತೆಯ ಮಡದಿಯಲೆ ತಾಳೇನೆ ಶಾಂತಿ, ತಾಳೇನೆ ಶಾಂತಿ, ತಾಳೇನೆ ಶಾಂತಿ. ಹೇ ಕಾಂತೆ, ಯಾವ ದ್ರಾಕ್ಷಿಸರಂ ನಿರ್ಮೂಲನ ಮಾಡುವೆನೆಂದು ಶ್ರೀಕೃಷ್ಣನು ಯಮಗೆ ಅಭಯವನ್ನು ಕೊಟ್ಟಿರುವನು. ಆ ರಾಕ್ಷಸರ ಧ್ವನಿಯಮ್ಮನ್ನೇನು ಮಾಡುವುದು ಕಾಂತೆ? ಬಿಡು ನಿನ್ನ ಮನದ ಚಿಂತೆ. ಶ್ರೀವರ ನೀಲಕಂಠೇಶ್ವರನೇ ನಮ್ಮ ಮೇಲೆ ಮುನಿದು ಈ ಪರಿ ದಂಡು ದಾಳಿಯನ್ನು ಕಳಿಸಿರುವನೇ ಹೇಗೆ? ಸುಂದರಿ, ಇವರಿಂದ ಬಂದ ಕಷ್ಟವು ಪರಿಹರಿಸುವುದಿಲ್ಲವೇನು ವಲ್ಲಭ? ಇದೇನು ದುರ್ಲಭ? ಬಳ್ಳು ಬಳಿರಿಯ ಎಲೈ ಪಟ್ಟ ಪ್ರಧಾನಿಯಾದ ವಜ್ರದೇಶ ಆ ಓ ರಾಜ